ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮೊದಲ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ಆರಂಭದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಕೇಂದ್ರದ ಸೂಚನೆ ಬೆನ್ನಲ್ಲೇ ದರ ಏರಿಕೆ ಕೈಬಿಟ್ಟಿದೆ ವಿಎಂಆರ್ಸಿಎಲ್. ನಾಳೆಯಿಂದ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಲ್ಲ. ದರ ಏರಿಕೆ ಮಾಡಬೇಡಿ ಅಂತ ಕೇಂದ್ರ ಸರ್ಕಾರ ಈಗ ಸೂಚನೆಯನ್ನ ನೀಡಿದೆ. ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ಗೆ ಕೇಂದ್ರದಿಂದ ಇಮೇಲ್ ಬಂದಿದೆ. ನಾಳೆಯಿಂದ ಎಂದಿನಂತೆ ಹಳೆಯ ದರದಲ್ಲಿಯೇ ಪ್ರಯಾಣಿಸಬಹುದು. ಬಿಎಂಆರ್ಸಿಎಲ್ ಇಂದ ಅಧಿಕೃತವಾದ ಘೋಷಣೆ ಆಗಿರುವಂತದ್ದು. ಯಾವುದೇ ಕಾರಣಕ್ಕೂ ಮೆಟ್ರೋ ದರ ಏರಿಕೆ ಮಾಡಬೇಡಿ ಅನ್ನುವಂತಹ ಒಂದು ಸೂಚನೆ ಈಗ ಬಂದಿದೆ. ಈ ಹಿನ್ನೆಲೆ ನಾಳೆಯಿಂದ ಮೆಟ್ರೋ ದರ ಏರಿಕೆ ಖಂಡಿತವಾಗಿಯೂ ಆಗಲ್ಲ. ನಾಳೆ 5% ಮೆಟ್ರೋ ದರ ಏರಿಕೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಈಗ ಕೇಂದ್ರ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕಿದೆ. ಫೈನಲಿ ನಾಳೆಯಿಂದ ಮೆಟ್ರೋ ದರ ಏರಿಕೆ ಆಗಲ್ಲ. ಹಳೆಯ ದರದಲ್ಲಿಯೇ ಪ್ರಯಾಣಿಕರು ಓಡಾಡಬಹುದಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಕೇಂದ್ರ ಸರ್ಕಾರ ಅಧಿಕೃತವಾಗಿ ಆದೇಶವನ್ನ ನೀಡಿದೆ. ನಾಳೆಯಿಂದ ಯಾವುದೇ ಕಾರಣಕ್ಕೂ ಮೆಟ್ರೋ ದರ ಏರಿಕೆ ಆಗುವಂತಿಲ್ಲ ಅಂತ ಹೇಳಿ. ಸದ್ಯ ಆದೇಶದಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಸದ್ಯಕ್ಕೆ ಈಗ ತಾತ್ಕಾಲಿಕವಾಗಿ ಮೆಟ್ರೋ ದರಕ್ಕೆ ಬ್ರೇಕ್ ಬಿದ್ದಿದೆ. ಕೇಂದ್ರ ಸರ್ಕಾರ ಒಂದ್ ಕಡೆ ಬಿಎಂಆರ್ಸಿಗೆ ಸೂಚನೆ ನೀಡಿದ್ದಾರೆ. ಆ ನಂತರ ಬಿಎಂಆರ್ಸಿ ಇದೀಗ ಮಾಧ್ಯಮ ಪ್ರಕಟಣೆ ಹೊರಡಿಸಿ ನಾಳೆಯಿಂದ 5% ಏರಿಕೆ ಆಗಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಾಯಕರು, ಸಚಿವರು, ಮುಖಂಡರು ಎಲ್ಲ ಒಂದ್ ಕಡೆ ವಾಗ್ವಾದಕ್ಕೆ ಮುಂದಾಗಿದ್ರು. ನಾವು ಮಾಡಿಲ್ಲ, ನೀವು ಮಾಡಿಲ್ಲ ಅಂತ. ಸಿಎಂ ಸಹ ಒಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಮತ್ತೊಂದ್ ಕಡೆ ನಿನ್ನೆ ತೇಜಸ್ವಿ ಸೂರ್ಯ ಅವರು ಒಂದ್ ಕಡೆ ಸ್ಪಷ್ಟನೆ ಕೊಟ್ಟಿದ್ರು, ಸೋಮವಾರದಿಂದ ಯಾವುದೇ ರೀತಿ ದರ ಆಗಲ್ಲ ಅಂತ. ಅದೇ ರೀತಿ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಇದೀಗ ಬಿಎಂಆರ್ಸಿಗೆ ಮೇಲ್ ಹೋಗಿದೆ. ಮೇಲ್ ಮುಖಾಂತರ ಈಗ ತಿಳಿಸಿದ್ದಾರೆ, ನಾಳೆಯಿಂದ 5% ದರ ಏರಿಕೆ ಮಾಡಬಾರ್ದಂತ ಒಂದ್ ಕಡೆ ಕಠಿಣವಾಗಿ ಸೂಚನೆ ನೀಡಿದ್ದಾರೆ. ಆ ಒಂದು ವಿಷಯಕ್ಕೆ ಇದೀಗ ತಾತ್ಕಾಲಿಕವಾಗಿ ಈಗ ಬ್ರೇಕ್ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ದರ ಏರಿಕೆ ಆಗಬಹುದಾ ಎಂಬುದು ಒಂದ್ ಕಡೆ ಪ್ರಶ್ನೆ ಮೂಡುತ್ತದೆ. ಯಾಕಂದ್ರೆ ಇದು ತಾತ್ಕಾಲಿಕವಾಗಿ ಅಂತ ಒಂದ್ ಕಡೆ ಬಿಎಂಆರ್ಸಿ ಸ್ಪಷ್ಟನೆ ಕೊಟ್ಟಿದೆ. ಹೀಗಾಗಿ ಈ ಒಂದು ದರ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ವಾಗ್ವಾದ ಶುರುವಾಗುತ್ತೆ ಗೊತ್ತಾಗಲ್ಲ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏರಿಕೆ ಆಗಬಹುದು ಮೆಟ್ರೋ ದರ. ಯಾಕಂದ್ರೆ ಮೆಟ್ರೋ ದರ ಬೆಂಗಳೂರಿನಲ್ಲಿ ವಿಸ್ತಾರವಾಗ್ತಿದೆ, ಅದಕ್ಕೆ ದುಡ್ಡು ಬೇಕಾಗುತ್ತೆ. ರಾಜ್ಯ ಸರ್ಕಾರ ಕೊಡ್ತಿಲ್ಲ, ಕೇಂದ್ರ ಸರ್ಕಾರ ಕೊಡ್ತಿಲ್ಲ. ಆ ಒಂದು ದೃಷ್ಟಿಯಿಂದ ಆದಾಯ ಕ್ರೋಢೀಕರಣಕ್ಕೆ ಬಿಎಂಆರ್ಸಿ ಮುಂದಾಗಿತ್ತು. ಹೀಗಾಗಿ 5% ದರ ಏರಿಕೆ ಮಾಡಿತ್ತು. ಬಟ್ ಇದೀಗ ಆಕ್ರೋಶ, ಯಾಕಂದ್ರೆ ಸಿಟಿ ಜನರು, ರಾಜ್ಯದ ಜನರು ಒಂದ್ ಕಡೆ ಆಕ್ರೋಶ ಹೊರ ಹಾಕಿದ್ರು. ಆ ಒಂದು ದೃಷ್ಟಿಯಿಂದ ಇದೀಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಬಿಜೆಪಿ ಸಂಸದರು ಒಂದ್ ಕಡೆ ಒತ್ತಾಯದ ಮೇರೆಗೆ ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ತಡೆ ತಂದಿದ್ದಾರೆ. ನಾಳೆಯಿಂದ 5% ದರ ಏರಿಕೆ ಆಗಲ್ಲ. ಮಿನಿಮಮ್ ದರ 22 ರೂಪಾಯಿ ಇರುತ್ತೆ, ಎಂಡ್ ಟು ಎಂಡ್ ದರ 90 ರೂಪಾಯಿ ಇರುತ್ತೆ. ದರ ಏರಿಕೆ ಆಗಲ್ಲ ಅಂತ ಈಗ ಬಿಎಂಆರ್ಸಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮೊದಲ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ಆರಂಭದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಕೇಂದ್ರದ ಸೂಚನೆ ಬೆನ್ನಲ್ಲೇ ದರ ಏರಿಕೆ ಕೈಬಿಟ್ಟಿದೆ ವಿಎಂಆರ್ಸಿಎಲ್. ನಾಳೆಯಿಂದ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಲ್ಲ. ದರ ಏರಿಕೆ ಮಾಡಬೇಡಿ ಅಂತ ಕೇಂದ್ರ ಸರ್ಕಾರ ಈಗ ಸೂಚನೆಯನ್ನ ನೀಡಿದೆ. ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ಗೆ ಕೇಂದ್ರದಿಂದ ಇಮೇಲ್ ಬಂದಿದೆ. ನಾಳೆಯಿಂದ ಎಂದಿನಂತೆ ಹಳೆಯ ದರದಲ್ಲಿಯೇ ಪ್ರಯಾಣಿಸಬಹುದು. ಬಿಎಂಆರ್ಸಿಎಲ್ ಇಂದ ಅಧಿಕೃತವಾದ ಘೋಷಣೆ ಆಗಿರುವಂತದ್ದು. ಯಾವುದೇ ಕಾರಣಕ್ಕೂ ಮೆಟ್ರೋ ದರ ಏರಿಕೆ ಮಾಡಬೇಡಿ ಅನ್ನುವಂತಹ ಒಂದು ಸೂಚನೆ ಈಗ ಬಂದಿದೆ. ಈ ಹಿನ್ನೆಲೆ ನಾಳೆಯಿಂದ ಮೆಟ್ರೋ ದರ ಏರಿಕೆ ಖಂಡಿತವಾಗಿಯೂ ಆಗಲ್ಲ. ನಾಳೆ 5% ಮೆಟ್ರೋ ದರ ಏರಿಕೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಈಗ ಕೇಂದ್ರ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕಿದೆ. ಫೈನಲಿ ನಾಳೆಯಿಂದ ಮೆಟ್ರೋ ದರ ಏರಿಕೆ ಆಗಲ್ಲ. ಹಳೆಯ ದರದಲ್ಲಿಯೇ ಪ್ರಯಾಣಿಕರು ಓಡಾಡಬಹುದಾಗಿದೆ.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಕೇಂದ್ರ ಸರ್ಕಾರ ಅಧಿಕೃತವಾಗಿ ಆದೇಶವನ್ನ ನೀಡಿದೆ, ನಾಳೆಯಿಂದ ಯಾವುದೇ ಕಾರಣಕ್ಕೂ ಮೆಟ್ರೋ ದರ ಏರಿಕೆ ಆಗುವಂತಿಲ್ಲ ಅಂತ ಹೇಳಿ. ಸದ್ಯ ಆದೇಶದಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಸದ್ಯಕ್ಕೆ ಈಗ ತಾತ್ಕಾಲಿಕವಾಗಿ ಮೆಟ್ರೋ ದರಕ್ಕೆ ಬ್ರೇಕ್ ಬಿದ್ದಿದೆ. ಕೇಂದ್ರ ಸರ್ಕಾರ ಒಂದ್ ಕಡೆ ಬಿಎಂಆರ್ಸಿಗೆ ಸೂಚನೆ ನೀಡಿದ್ದಾರೆ. ಆ ನಂತರ ಬಿಎಂಆರ್ಸಿ ಇದೀಗ ಮಾಧ್ಯಮ ಪ್ರಕಟಣೆ ಹೊರಡಿಸಿ ನಾಳೆಯಿಂದ 5% ಏರಿಕೆ ಆಗಲ್ಲ ರಿಪೋರ್ಟ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಾಯಕರು, ಸಚಿವರು, ಮುಖಂಡರು ಎಲ್ಲ ಒಂದ್ ಕಡೆ ವಾಗ್ವಾದಕ್ಕೆ ಮುಂದಾಗಿದ್ರು. ನಾವು ಮಾಡಿಲ್ಲ, ನೀವು ಮಾಡಿಲ್ಲ ಅಂತ ಸಿಎಂ ಒಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಮತ್ತೊಂದ್ ಕಡೆ ನಿನ್ನೆ ತೇಜಸ್ವಿ ಸೂರ್ಯ ಅವರು ಒಂದ್ ಕಡೆ ಸ್ಪಷ್ಟನೆ ಕೊಟ್ಟಿದ್ರು, ಸೋಮವಾರದಿಂದ ಯಾವುದೇ ರೀತಿ ದರ ಆಗಲ್ಲ ಅಂತ. ಅದೇ ರೀತಿ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಇದೀಗ ಬಿಎಂಆರ್ಸಿಗೆ ಮೇಲ್ ಹೋಗಿದೆ. ಮೇಲ್ ಮುಖಾಂತರ ಈಗ ತಿಳಿಸಿದ್ದಾರೆ, ನಾಳೆಯಿಂದ 5% ದರ ಏರಿಕೆ ಮಾಡಬಾರ್ದಂತ ಒಂದ್ ಕಡೆ ಕಠಿಣವಾಗಿ ಸೂಚನೆ ನೀಡಿದ್ದಾರೆ. ಆ ಒಂದು ವಿಷಯಕ್ಕೆ ಇದೀಗ ತಾತ್ಕಾಲಿಕವಾಗಿ ಈಗ ಬ್ರೇಕ್ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ದರ ಏರಿಕೆ ಆಗಬಹುದಾ ಎಂಬುದು ಕಡೆ ಪ್ರಶ್ನೆ ಮೂಡುತ್ತದೆ. ಯಾಕಂದ್ರೆ ಇದು ತಾತ್ಕಾಲಿಕವಾಗಿ ಅಂತ ಒಂದ್ ಕಡೆ ಬಿಎಂಆರ್ಸಿ ಸ್ಪಷ್ಟನೆ ಕೊಟ್ಟಿದೆ. ಹೀಗಾಗಿ ಈ ಒಂದು ದರ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ವಾಗ್ವಾದ ಶುರುವಾಗುತ್ತೆ ಗೊತ್ತಾಗಲ್ಲ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏರಿಕೆ ಆಗಬಹುದು ಮೆಟ್ರೋ ದರ. ಯಾಕಂದ್ರೆ ಮೆಟ್ರೋ ದರ ಬೆಂಗಳೂರಿನಲ್ಲಿ ವಿಸ್ತಾರವಾಗ್ತಿದೆ, ಅದಕ್ಕೆ ದುಡ್ಡು ಬೇಕಾಗುತ್ತೆ. ರಾಜ್ಯ ಸರ್ಕಾರ ಕೊಡ್ತಿಲ್ಲ, ಕೇಂದ್ರ ಸರ್ಕಾರ ಕೊಡ್ತಿಲ್ಲ. ಆ ಒಂದು ದೃಷ್ಟಿಯಿಂದ ಆದಾಯ ಕ್ರೋಢೀಕರಣಕ್ಕೆ ಬಿಎಂಆರ್ಸಿ ಮುಂದಾಗಿತ್ತು. ಹೀಗಾಗಿ 5% ದರ ಏರಿಕೆ ಮಾಡಿತ್ತು. ಬಟ್ ಇದೀಗ ಆಕ್ರೋಶ, ಯಾಕಂದ್ರೆ ಸಿಟಿ ಜನರು, ರಾಜ್ಯದ ಜನರು ಒಂದ್ ಕಡೆ ಆಕ್ರೋಶ ಹೊರ ಹಾಕಿದ್ರು. ಆ ಒಂದು ದೃಷ್ಟಿಯಿಂದ ಇದೀಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಬಿಜೆಪಿ ಸಂಸದರು ಒಂದ್ ಕಡೆ ಒತ್ತಾಯದ ಮೇರೆಗೆ ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ತಡೆ ತಂದಿದ್ದಾರೆ. ನಾಳೆಯಿಂದ 5% ದರ ಏರಿಕೆ ಆಗಲ್ಲ. ಮಿನಿಮಮ್ ದರ 22 ರೂಪಾಯಿ ಇರುತ್ತೆ, ಎಂಡ್ ಟು ಎಂಡ್ ದರ 90 ರೂಪಾಯಿ ಇರುತ್ತೆ. ದರಕ್ಕೆ ಆಗಲ್ಲ ಅಂತ ಈಗ ಬಿಎಂಆರ್ಸಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮೊದಲ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ಆರಂಭದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್, ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಕೇಂದ್ರದ ಸೂಚನೆ ಬೆನ್ನಲ್ಲೇ ದರ ಏರಿಕೆ ಕೈಬಿಟ್ಟಿದೆ ಬಿಎಂಆರ್ಸಿಎಲ್. ನಾಳೆಯಿಂದ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಲ್ಲ. ದರ ಏರಿಕೆ ಮಾಡಬೇಡಿ ಅಂತ ಕೇಂದ್ರ ಸರ್ಕಾರ ಈಗ ಸೂಚನೆಯನ್ನ ನೀಡಿದೆ. ಬಿಎಂಆರ್ಸಿಎಲ್ ಎಂಡಿ ರವಿಶಂಕರ್ಗೆ ಕೇಂದ್ರದಿಂದ ಇಮೇಲ್ ಬಂದಿದೆ. ನಾಳೆಯಿಂದ ಎಂದಿನಂತೆ ಹಳೆಯ ದರದಲ್ಲಿಯೇ ಪ್ರಯಾಣಿಸಬಹುದು. ಬಿಎಂಆರ್ಸಿಎಲ್ನಿಂದ ಅಧಿಕೃತವಾದ ಘೋಷಣೆ ಆಗಿರುವಂತದ್ದು. ಯಾವುದೇ ಕಾರಣಕ್ಕೂ ಮೆಟ್ರೋ ದರ ಏರಿಕೆ ಮಾಡಬೇಡಿ ಅನ್ನುವಂತಹ ಒಂದು ಸೂಚನೆ ಈಗ ಬಂದಿದೆ. ಈ ಹಿನ್ನೆಲೆ ನಾಳೆಯಿಂದ ಮೆಟ್ರೋ ದರ ಏರಿಕೆ ಖಂಡಿತವಾಗಿಯೂ ಆಗಲ್ಲ. ನಾಳೆ 5% ಮೆಟ್ರೋ ದರ ಏರಿಕೆ ಆಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಈಗ ಕೇಂದ್ರ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕಿದೆ. ಫೈನಲಿ ನಾಳೆಯಿಂದ ಮೆಟ್ರೋ ದರ ಏರಿಕೆ ಆಗಲ್ಲ, ಹಳೆಯ ದರದಲ್ಲಿಯೇ ಪ್ರಯಾಣಿಕರು ಓಡಾಡಬಹುದಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಕೇಂದ್ರ ಸರ್ಕಾರ ಅಧಿಕೃತವಾಗಿ ಆದೇಶವನ್ನ ನೀಡಿದೆ, ನಾಳೆಯಿಂದ ಯಾವುದೇ ಕಾರಣಕ್ಕೂ ಮೆಟ್ರೋ ದರ ಏರಿಕೆ ಆಗುವಂತಿಲ್ಲ ಅಂತ ಹೇಳಿ. ಸದ್ಯ ಆದೇಶದಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಸದ್ಯಕ್ಕೆ ಈಗ ತಾತ್ಕಾಲಿಕವಾಗಿ ಮೆಟ್ರೋ ದರಕ್ಕೆ ಬ್ರೇಕ್ ಬಿದ್ದಿದೆ. ಕೇಂದ್ರ ಸರ್ಕಾರ ಒಂದ್ ಕಡೆ ಬಿಎಂಆರ್ಸಿಗೆ ಸೂಚನೆ ನೀಡಿದ್ದಾರೆ. ಆ ನಂತರ ಬಿಎಂಆರ್ಸಿ ಇದೀಗ ಮಾಧ್ಯಮ ಪ್ರಕಟಣೆ ಹೊರಡಿಸಿ ನಾಳೆಯಿಂದ 5% ಏರಿಕೆ ಆಗಲ್ಲ ರಿಪೋರ್ಟ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಾಯಕರು, ಸಚಿವರು, ಮುಖಂಡರು ಎಲ್ಲ ಒಂದ್ ಕಡೆ ವಾಗ್ವಾದಕ್ಕೆ ಮುಂದಾಗಿದ್ರು. ನಾವು ಮಾಡಿಲ್ಲ, ನೀವು ಮಾಡಿಲ್ಲ ಅಂತ ಸಿಎಂ ಒಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಮತ್ತೊಂದ್ ಕಡೆ ನಿನ್ನೆ ತೇಜಸ್ವಿ ಸೂರ್ಯ ಅವರು ಒಂದ್ ಕಡೆ ಸ್ಪಷ್ಟನೆ ಕೊಟ್ಟಿದ್ರು, ಸೋಮವಾರದಿಂದ ಯಾವುದೇ ರೀತಿ ದರ ಆಗಲ್ಲ ಅಂತ. ಅದೇ ರೀತಿ ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಇದೀಗ ಬಿಎಂಆರ್ಸಿಗೆ ಮೇಲ್ ಹೋಗಿದೆ. ಮೇಲ್ ಮುಖಾಂತರ ಈಗ ತಿಳಿಸಿದ್ದಾರೆ, ನಾಳೆಯಿಂದ 5% ದರ ಏರಿಕೆ ಮಾಡಬಾರ್ದಂತ ಒಂದ್ ಕಡೆ ಕಠಿಣವಾಗಿ ಸೂಚನೆ ನೀಡಿದ್ದಾರೆ. ಆ ಒಂದು ವಿಷಯಕ್ಕೆ ಇದೀಗ ತಾತ್ಕಾಲಿಕವಾಗಿ ಈಗ ಬ್ರೇಕ್ ಬಿದ್ದಿದೆ. ಮುಂದಿನ
ಮುಂದಿನ ದಿನಗಳಲ್ಲಿ ದರ ಏರಿಕೆ ಆಗಬಹುದಾ ಎಂಬುದು ಒಂದ್ ಕಡೆ ಪ್ರಶ್ನೆ ಮೂಡುತ್ತದೆ. ಯಾಕಂದ್ರೆ ಇದು ತಾತ್ಕಾಲಿಕವಾಗಿ ಅಂತ ಒಂದ್ ಕಡೆ BMRCL ಸ್ಪಷ್ಟನೆ ಕೊಟ್ಟಿದೆ. ಹೀಗಾಗಿ ಈ ಒಂದು ದರ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ವಾಗ್ವಾದ ಶುರುವಾಗುತ್ತೆ ಗೊತ್ತಾಗಲ್ಲ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏರಿಕೆ ಆಗಬಹುದು ಮೆಟ್ರೋ ದರ. ಯಾಕಂದ್ರೆ ಮೆಟ್ರೋ ದರ ಬೆಂಗಳೂರಿನಲ್ಲಿ ವಿಸ್ತಾರವಾಗ್ತಿದೆ, ಅದಕ್ಕೆ ದುಡ್ಡು ಬೇಕಾಗುತ್ತೆ. ರಾಜ್ಯ ಸರ್ಕಾರ ಕೊಡ್ತಿಲ್ಲ, ಕೇಂದ್ರ ಸರ್ಕಾರ ಕೊಡ್ತಿಲ್ಲ. ಆ ಒಂದು ದೃಷ್ಟಿಯಿಂದ ಆದಾಯ ಕ್ರೋಢೀಕರಣಕ್ಕೆ BMRCL ಮುಂದಾಗಿತ್ತು. ಹೀಗಾಗಿ 5% ದರ ಏರಿಕೆ ಮಾಡಿತ್ತು. ಬಟ್ ಇದೀಗ ಆಕ್ರೋಶ, ಯಾಕಂದ್ರೆ ಸಿಟಿ ಜನರು, ರಾಜ್ಯದ ಜನರು ಒಂದ್ ಕಡೆ ಆಕ್ರೋಶ ಹೊರ ಹಾಕಿದ್ರು. ಆ ಒಂದು ದೃಷ್ಟಿಯಿಂದ ಇದೀಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಬಿಜೆಪಿ ಸಂಸದರು ಒಂದ್ ಕಡೆ ಒತ್ತಾಯದ ಮೇರೆಗೆ ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ತಡೆ ತಂದಿದ್ದಾರೆ. ನಾಳೆಯಿಂದ 5% ದರ ಏರಿಕೆ ಆಗಲ್ಲ. ಮಿನಿಮಮ್ ದರ 22 ರೂಪಾಯಿ ಇರುತ್ತೆ, ಎಂಡ್ ಟು ಎಂಡ್ ದರ 90 ರೂಪಾಯಿ ಇರುತ್ತೆ. ದರ ಏರಿಕೆ ಆಗಲ್ಲ ಅಂತ ಈಗ BMRCL ಸ್ಪಷ್ಟನೆ ಕೊಟ್ಟಿದ್ದಾರೆ. ಶ್ರೀಪಾದ್ ಪಟೇಲ್. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗಾಗಿ.